ನಮಸ್ಕಾರ ಗೆಳೆಯರೆ, ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ. ನಾನು ನಾಗರಾಜ್. ಬನ್ನಿ ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವೀಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ಈ ಹಿಂದೆ ಕೂಡ ನಾವು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಅಪ್ಲೋಡ್ ಮಾಡಿರೋ ವೀಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಸಾಮಾನ್ಯ ಕನ್ನಡ ಭಾಗ 30, ಈ ಹಿಂದೆ 29 ಭಾಗಗಳ ಒಂದು ಪ್ಲೇಲಿಸ್ಟ್ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಸಮಾನಾರ್ಥಕ ಪದಗಳು. 1, ಬುಗುಡಿ. ಬುಗುಡಿ ಅಂದರೆ ಕಿವಿಯಲ್ಲಿ ಧರಿಸುವಂಥ ಆಭರಣ ಅಂತ ಅರ್ಥ ಕೊಡುತ್ತೆ. 2, ಬುದ್ಧ. ಬುದ್ಧ ಅಂದರೆ ಎಲ್ಲವನ್ನು ತಿಳಿದವನು ಅಂತ ಅರ್ಥ. ಬುದ್ಧನ ಅರ್ಥ ಎಲ್ಲವನ್ನು ತಿಳಿದವನು. 3, ಬುದ್ಧಿ. ಬುದ್ಧಿ ಅಂದರೆ ಗೌರವ ಸೂಚಕ ಪದ. ಒಡೆಯರಿಗೆ ಬುದ್ಧಿ ಅಂತ ಕರಿತೀವಿ. ಬುದ್ಧಿ ಹೇಳಿ, ಬುದ್ಧಿ ಹೇಳಿ ಬುದ್ಧಿ ಅಂತ ಕರಿತೀವಿ. ಓಕೆ. 4ನೇದು ಬುನಾದಿ. ಬುನಾದಿ ಅಂದರೆ ಬುನಾದಿಯಿಂದ ಬರಬೇಕು ಅಂದರೆ ತಳಹದಿಯಿಂದ ಬರಬೇಕು ಅಥವಾ ಅಡಿಪಾಯದಿಂದ ಆ ಶಿಕ್ಷಣ ಇರಬೇಕು ಅಂದರೆ ಮಾತ್ರ ಉನ್ನತ ಸ್ಥಾನಕ್ಕೆ ಹೋಗೋಕ್ಕಾಗತ್ತೆ ಅಂತ ಹೇಳ್ತಾ ಇರ್ತಾರೆ ಹಿರಿಯರು. ಓಕೆ. 5ನೇದು ಬೆಂತರ. ಬೆಂತರ ಅಂದರೆ ಪಿಶಾಚಿ ಅಥವಾ ದೆವ್ವ ಅಂತ. 6, ಬೆದರೋದು. ಬೆದರೋದು ಅಂದರೆ ಹೆದರೋದು ಅಥವಾ ಭಯಪಡೋದು. 7, ಬೆನ್ನಟ್ಟು. ಬೆನ್ನಟ್ಟೋದು ಅಂದರೆ ಓಡಿಸ್ಕೊಂಡು ಹೋಗೋದು. ಒಬ್ಬರನ್ನ ಬೆನ್ನಟ್ಕೊಂಡು ಹೋಗೋದು ಅಂದರೆ ಒಬ್ಬರನ್ನ ಓಡಿಸ್ಕೊಂಡು ಹೋಗೋದು. 8, ಬೆನ್ನುಡಿ. ಬೆನ್ನುಡಿ ಅಂದರೆ ಸವಿ ಮಾತು ಅಥವಾ ತಿಳಿಯಾದ ಭಾಷೆ ಅಂತ. 9, ಬೆಪ್ಪಕ್ಕಡಿ. ಬೆಪ್ಪಕ್ಕಡಿ ಅಂದರೆ ತಿಳಿಗೇಡಿ ಅಂತ, ಏನು ತಿಳಿಯಲ್ಲ, ಅರಿಯಲಾರ ಅಥವಾ ದಡ್ಡ ಅಂತ. 10, ಬೆಮರು. ಬೆಮರು ಅಂದರೆ ಬೆವರು. 11, ಬೆರಗು. ಬೆರಗಾಗೋದು. ಬೆರಗಾಗೋದು ಅಂದರೆ ಆಶ್ಚರ್ಯಚಕಿತನಾಗೋದು, ವಿಸ್ಮಯನಾಗೋದು ಅಥವಾ ಸೋಜಿಗ ಅಥವಾ ಅಚ್ಚರಿ ಆಗೋದು. ಓಕೆ. 12, ಬೆರೆಸು. ಬೆರೆಸೋದು ಅಂದರೆ ಕೂಡಿಸೋದು. 13, ಬೆಸನಿ. ಬೆಸನಿ ಅಂದರೆ ಕೆಟ್ಟ ಚಟಗಳನ್ನು ಉಳ್ಳವನಿಗೆ ಬೆಸನಿ ಅಂತ ಕರಿತೀವಿ. 14, ಬೆಸಸು. ಬೆಸಸು ಅಂದರೆ ಅಪ್ಪಣೆ ಮಾಡು ಅಥವಾ ಆಜ್ಞಾಪಿಸು ಅನ್ನುವಂಥ ಅರ್ಥವನ್ನು ಕೊಡುತ್ತೆ. 15, ಬೆಸುಗೆ. ಬೆಸುಗೆ ಅಂದರೆ ಹೊಂದಿಕೆ ಅಥವಾ ಜೋಡಣೆ ಅಂತ. ಜೋಡಣೆ ಮಾಡೋದು. ಬೆಸುಗೆ ಮಾಡೋದು ಅಂದರೆ ಜೋಡಣೆ ಮಾಡೋದು ಅಥವಾ ಹೊಂದಿಕೆ ಮಾಡೋದು ಒಂದಕ್ಕೊಂದು. ಓಕೆ. 16, ಬೆಸೆ. ಬೆಸೆ ಅಂದರೆ ಕೂಡಿಸು ಅಥವಾ ಸೇರಿಸು ಅಂತ ಅರ್ಥವನ್ನು ಕೊಡುತ್ತೆ. ಓಕೆ. 17, ಬೆಳು. ಬೆಳು ಅಂದರೆ ಬಿಳಿ. 18, ಬೆಳ್ಳಿ. ಬೆಳ್ಳಿ ನಕ್ಷತ್ರ ಅಂತ ಕರಿತೀವಿ. ಬೆಳ್ಳಿ ನಕ್ಷತ್ರ ಅಂತ ಯಾವ ಗ್ರಹಕ್ಕೆ ಕರೀತಾರೆ? ಶುಕ್ರ ಗ್ರಹಕ್ಕೆ ಬೆಳ್ಳಿ ನಕ್ಷತ್ರ ಅಂತ ಕರೀತಾರೆ. ಯಾಕಂದರೆ ರಾತ್ರಿ ಸಮಯದಲ್ಲಿ ಹೊಳಿತಾ ಇರುತ್ತೆ. ಓಕೆ. ಆದ್ದರಿಂದ ಅದನ್ನು ಬೆಳ್ಳಿ ನಕ್ಷತ್ರ ಅಂತ ಕರೀತಾರೆ. ಇಲ್ಲಿ ಬೆಳ್ಳಿ ಅಂದರೂ ಕೂಡ ಶುಕ್ರ ಅನ್ನುವಂಥ ಅರ್ಥವನ್ನು ಕೊಡತ್ತೆ. 19, ಬೇಗುದಿ. ಬೇಗುದಿ ಅಂದರೆ ಸಂತಾಪ. 20, ಬೇಗೆ. ಬೇಗೆ ಅಂದರೆ ದುಃಖವೆಂಬ ಬೆಂಕಿ ಅಥವಾ ಸಂಕಟ ಅಂತ. ಬೇಗೆ ಆಗ್ತಾ ಇದೆ ಅಂದರೆ ದುಃಖವೆಂಬ ಬೆಂಕಿ ಆವರಿಸ್ಕೊಂಡಿದೆ ಅಥವಾ ಸಂಕಟ ಆಗ್ತಾ ಇದೆ ಅಂತ. ಓಕೆ. 21, ಬೇಹು. ಬೇಹುಗಾರಿಕೆ ಇಲಾಖೆ ಅಂತೇಳಿ. ಬೇಹುಗಾರಿಕೆ ಇಲಾಖೆ ಒಂದು ಅರ್ಥ ಗುಪ್ತಚರ ಇಲಾಖೆ ಅಂತ. ಓಕೆ. ಇದೆಯಲ್ಲ ಆ ರೀತಿ. 22, ಬೈಗಳ. ಬೈಗಳ ಅಂದರೆ ಕೆಟ್ಟ ಮಾತು ಅಥವಾ ಒಬ್ಬರನ್ನ ನಿಂದನೆ ಮಾಡೋದು. ಕೆಟ್ಟ ಮಾತುಗಳಿಂದ ಒಬ್ಬರನ್ನ ನಿಂದನೆ ಮಾಡೋದಕ್ಕೆ ಬೈಗಳ ಅಂತ ಕರಿತೀವಿ. 23, ಬೊಗಳೆ. ಬೊಗಳೆ ಬಿಡೋದು ಅಂದರೆ ಕೆಲಸಕ್ಕೆ ಬಾರದಂತ ಮಾತಾಡೋದು. ಅರ್ಥ ಇರಲ್ಲ, ಅನರ್ಥ ಇರಲ್ಲ, ಮಾತಾಡೋದು, ಬೊಗಳೆ ಬಿಡೋದು ಅಂತ ಅಥವಾ ಹರಟೆ ಹೊಡೆಯೋದು ಅಂತ. 24, ಬೊಡ್ಡೆ. ಬೊಡ್ಡೆ ಅಂದರೆ ಮರದ ಕಾಂಡದ ಭಾಗ, ಅದನ್ನು ಬೊಡ್ಡೆ ಅಂತ ಕರಿತೀವಿ. 25, ಬೊಪ್ಪ. ಬೊಪ್ಪ ಅಂದರೆ ತಂದೆ. 26, ಬೊಬ್ಬಿಡು. ಬೊಬ್ಬಿಡೋದು ಅಂದರೆ ಕೂಗೋದು, ಅರ್ಚೋದು, ಗಟ್ಟಿಯಾಗಿ ಹೇಳೋದು. ಯಾಕೆ ಬೊಬ್ಬಿಡ್ತಾ ಇದೆಯಾ, ಹಗರ ಮಾತಾಡಂತೀವಲ್ಲ ಆ ರೀತಿ. ಓಕೆ. 27, ಬೋಧಿಸತ್ವ. ಬೋಧಿಸತ್ವ ಅಂದರೆ ಬುದ್ಧನ ಒಂದು ಹೆಸರಿದು. 28, ಬ್ಯಾಡರ. ಬ್ಯಾಡರ ಅಂದರೆ ಬೇಡರ. ಬೇಡರ ಕಣ್ಣಪ್ಪ ಇದಾನಲ್ಲ ಆ ರೀತಿ. ಬ್ಯಾಡರ ಅಂದರೆ ಬೇಡರ. 29, ಬ್ರಹ್ಮಾಂಡ. ಬ್ರಹ್ಮಾಂಡ ಅಂದರೆ ಜಗತ್ತು. 30, ಭಂಗ. ಭಂಗ ಅಂದರೆ ಸೋಲು ಅಥವಾ ವೈಫಲ್ಯ ಅಂತ. 31, ಭಂಗಿ. ಭಂಗಿ ಅಂದರೆ ಹಾವಭಾವ ಅಥವಾ ವಿನ್ಯಾಸ ಅಂತ. 32, ಬಂಟ. ಬಂಟ ಅಂದರೆ ಎಂಟದೆಯ ಬಂಟ ಅಂತೀವಲ್ಲ, ಎಂಟದೆಯ ಬಂಟ ಅಂದರೆ ಶೂರ, ವೀರ ಅಂತ. ಓಕೆ. 33, ಭಂಡಾರ. ಭಂಡಾರ ಖಜಾನೆ, ಬೊಕ್ಕಸ, ಭಂಡಾರ ಅಂತ ಕರಿತೀವಿ. 34, ಬಕ್ಷೀಸು. ಬಕ್ಷೀಸ್ ಅಂದರೆ ಇನಾಮ್ ಕೊಡೋದು. ಯಾವುದಾದ್ರೂ ಯುದ್ಧದಲ್ಲಿ ಮೊದಲು ಸೈನಿಕರು ಗೆದ್ದು ಬಂದರೆ ಅವ್ರಿಗೆ ಬಕ್ಷೀಸನ್ನು ಕೊಡ್ತಾಯಿದ್ರು ಅಥವಾ ಖಡ್ಗವನ್ನು ಕೊಡ್ತಾಯಿದ್ರು. ಖಡ್ಗ ಕೈಯಲ್ಲಿ ಉಟ್ಕೋತಾರಲ್ಲ ಆ ಖಡ್ಗವನ್ನು ಕೊಡ್ತಾಯಿದ್ರು ಅಥವಾ ಬಹುಮಾನವನ್ನು ಕೊಡ್ತಾಯಿದ್ರು, ಜಮೀನನ್ನು ಕೊಡ್ತಾಯಿದ್ರು. ಓಕೆ. 35, ಭಜಕ. ಭಜಕ ಅಂದರೆ ಪೂಜಿಸೋನು, ಪೂಜೆ ಮಾಡೋನು. 36, ಭಟ. ಭಟ ಅಂದರೆ ಸೈನಿಕ. 37,
ಭಟಿನಿಗಳು ಯಾರನ್ನ ಕರೀತಾರೆ? ಸೈನಿಕರ ಹೆಂಡತಿಯರನ್ನ ಭಟನಿಯರು ಅಂತ ಕರೀತಾರೆ ಅಥವಾ ಹೆಂಡತಿಯರು ಅಂತ ಕರೀತಾರೆ. ಓಕೆ. 38 ಭದ್ರಪಡಿಸುವ ಅಂದರೆ ಸುರಕ್ಷಿತಗೊಳಿಸುವ. 39 ಭರಪೂರ ಅಂದರೆ ಪ್ರವಾಹ. 40 ಭವ ಅಂದರೆ ಹುಟ್ಟೋದು. ಈ ಭವಸಾಗರದಲ್ಲಿ ಅಂತೀವಿ. ಈ ಭವಸಾಗರದಲ್ಲಿ ಅಂದರೆ ಈ ಹುಟ್ಟುವಿನ ಸಾಗರದಲ್ಲಿ ಹುಟ್ಟಿದೀವಲ್ಲ, ಈ ಹುಟ್ಟಿದ ಮೇಲೆ ಏನು ಭವಸಾಗರ ಇದೆ, ಈ ಸಾಗರದಲ್ಲಿ ಎಲ್ಲರೂ ಒಂದಿನ ಇದ್ದು ಹೋಗಲೇಬೇಕು ಅಂತ ಅರ್ಥ. ಓಕೆ. 41 ಭವತಿ ಅಂದರೆ ಪೂಜ್ಯಳೆ. ಭವತಿ ಭಿಕ್ಷಾಂದೇಹಿ ಅಂತಾರೆ. ಭವತಿ ಭಿಕ್ಷಾಂದೇಹಿ ಅಂದರೆ ಭವತಿ ಅಂದರೆ ಪೂಜ್ಯಳೆ, ಭಿಕ್ಷಾಂದೇಹಿ ಅಂದರೆ ಭಿಕ್ಷೆನ ಕೊಡು, ಪೂಜ್ಯಳೆ ಭಿಕ್ಷೆನ ಕೊಡು ಅಂತ, ಅದಕ್ಕೆ ಭವತಿ ಭಿಕ್ಷಾಂದೇಹಿ ಅಂತ ಕರೀತಾರೆ. ಓಕೆ. 42 ಭವ್ಯ ಅಂದರೆ ವಿಜೃಂಭಣೆ ಅಥವಾ ವೈಭವ ಅಂತ. 43 ಭಾನುಮತಿ ನಂದನ ಅಂತ ಯಾರನ್ನ ಕರೀತಾರೆ? ಲಕ್ಷ್ಮಣ ಕುಮಾರನನ್ನ ಕರೀತಾರೆ. ಓಕೆ. 44 ಭಾರದ್ವಾಜ ಅಂತ ಯಾರನ್ನ ಕರೀತಾರೆ? ದ್ರೋಣನನ್ನ ಕರೀತಾರೆ. ದ್ರೋಣನನ್ನ ಭಾರದ್ವಾಜ ಅಂತ ಕರೀತಾರೆ. 45 ಭಾರ್ಗವ ಯಾರು ಅಂದರೆ ಪರಶುರಾಮ. 46 ಭಾರೈ ಯಾರು ಅಂದರೆ ಸತಿ ಅಥವಾ ಹೆಂಡತಿಗೆ ಭಾರೈ ಅಂತ ಕರೀತಾರೆ. 47 ಭಾವೋದ್ರೇಕ ಅಂದರೆ ಭಾವನಾ ಪರವಶನಾಗಿ ಮಾತಾಡೋದು, ಭಾವೋದ್ರೇಕವಾಗೋದು. ಓಕೆ. ಭಾವನೆಗಳಿಗೆ ಪರವಶವಾಗಿ ಮಾತಾಡೋದು. 48 ಭಾಷೆಹೀನ ಅಂದರೆ ವಚನಭ್ರಷ್ಟ ಅಥವಾ ಮಾತಿಗೆ ತಪ್ಪದವನಂತ. ನಾನು ಇದನ್ನು ಮಾಡ್ತೀನಿ ಅಂದರೆ ಮಾಡಲೇಬೇಕು, ಅದು ಮಾಡಲ್ಲ ಅಂದರೆ ಅವನು ವಚನಭ್ರಷ್ಟ ಅಂತ ಅಥವಾ ಭಾಷೆಹೀನ ಅಂತ ಅಥವಾ ಮಾತಿಗೆ ತಪ್ಪಿದವನು ಅಂತ. 49 ಭಿಕಾರಿ ಅಂದರೆ ನಿರ್ಗತಿಕ. ಓಕೆ. 50 ಭಿತ್ತಿ ಅಂದರೆ ಗೋಡೆ. ಭಿತ್ತಿ ಬರಹಗಳನ್ನು ಬಿಡಿಸಿರ್ತಾರೆ. ಭಿತ್ತಿ ಬರಹಗಳು ಅಂದರೆ ಗೋಡೆ ಬರಹಗಳನ್ನು ಬಿಡಿಸಿರ್ತಾರೆ. ಓಕೆ. 51 ಭೀತಿ ಅಂದರೆ ಭಯ, ಹೆದರಿಕೆ. ಓಕೆ. 52 ಭೂತಳ ಅಂದರೆ ಭೂಮಿ, ನಮ್ಮ ಭೂಮಿ ಇದೆಯಲ್ಲ ಅದನ್ನು ಭೂತಳ ಅಂತ ಕರೀತಾರೆ. 53 ಭೂವಿಜಾತೆ ಯಾರನ್ನ ಕರೀತಾರೆ? ಸೀತೆಯನ್ನು ಭೂವಿಜಾತೆ ಅಂತ ಕರೀತಾರೆ, ಯಾಕೆಂದರೆ ಭೂಮಿಯ ಮಗಳವಳು. ಓಕೆ. ಭೂಮಿಯಲ್ಲೇ ಹುಟ್ಟಿರ್ತಾಳೆ. ಸೊ 54 ಭೇದ ಅಂದರೆ ವ್ಯತ್ಯಾಸ. ಭೇದ ಅಂದರೆ ವ್ಯತ್ಯಾಸ ಮಾಡೋದು. ಓಕೆ. 55 ಭೇದನ ಅಂದರೆ ಮುರಿಯುವುದು. 56 ಭ್ರಮರ ಅಂದರೆ ದುಂಬಿ. ಹೂವಿನ ಮೇಲೆ ಏನು ಹಾರಾಡ್ತಾ ಇರ್ತಲ್ಲ ಅದು ದುಂಬಿ, ಭ್ರಮರ ಅಂತ ಕರಿತೀವಿ, ಭ್ರಮರ. ಓಕೆ. 57 ಭ್ರಮಿತ ಅಂದರೆ ಭ್ರಮೆಗೆ ಸಿಲುಕಿದ ಅಥವಾ ಕಂಗೆಟ್ಟ. ಓಕೆ. 58 ಭ್ರಮೆ ಅಂದರೆ ಭ್ರಾಂತಿ, ಹುಚ್ಚು, ಉನ್ಮಾದ. ಓಕೆ. 59 ಮಂಕ ಅಂದರೆ ದಡ್ಡ, ತಿಳಿಗೇಡಿ ಅಂತ. 60 ಮಂಕ್ ಅಂದರೆ ಭ್ರಾಂತಿ, ಒಂದು ರೀತಿ ಭ್ರಾಂತಿ ಆಗೋದು. ಯಾಕೆ ಮಂಕಾಗಿದೆಯಾ ಅಂತ ಕೇಳ್ತಾರೆ. ಮಂಕಾಗಿದೆಯಾ ಅನ್ನೋ ಅರ್ಥ ಏನು? ಯಾಕೆ ಭ್ರಾಂತಿಯಲ್ಲಿದೆಯಾ? ಇಲ್ಲಿರಲ್ಲ, ಅವರು ಮನಸ್ಸು ಎಲ್ಲೋ ಇರುತ್ತೆ, ಅವ್ರು ಏನೋ ಯೋಚನೆ ಮಾಡ್ತಾ ಇರ್ತಾರೆ. ಕ್ಲಾಸಲ್ಲಿ ಗುರುಗಳು ಏನೋ ಯೋಚನೆ ಮಾಡ್ತಾರೆ, ಮಕ್ಕಳು ಕ್ಲಾಸಲ್ಲಿ ಗುರುಗಳು ಪಾಠವನ್ನು ಮಾಡ್ತಾ ಇರ್ತಾರೆ, ಮಕ್ಕಳು ಬೆಂಚ್ ಮೇಲೆ ಕೂತ್ಕೊಂಡು ಏನೋ ಒಂದು ಯೋಚನೆ ಮಾಡ್ತಾ ಇರ್ತಾರೆ. ಗುರುಗಳು ಪಕ್ಕದಲ್ಲಿ ಬಂದು ನಿಂತರೂ ಕೂಡ ಮಕ್ಕಳಿಗೆ ಲಕ್ಷ್ಯ ಇರಲ್ಲ, ಅದು ಭ್ರಾಂತಿ ಅಥವಾ ಮಂಕು ಅಂತ. 61 ಮಂಜು ಅಂದರೆ ಇಬ್ಬನಿ, ಬೆಳಗಿನ ಸಮಯದಲ್ಲಿ ಏನು ಬೀಳುತ್ತಲ್ಲ ಅದು ಇಬ್ಬನಿ. 62 ಮಂತ್ರಮುಗ್ಧ ಅಂದರೆ ಆಶ್ಚರ್ಯಚಕಿತ, ನೋಡಿ ಆಶ್ಚರ್ಯಚಕಿತನಾಗೋದು. 63 ಮಂದಾಕಿನಿ ಅಂದರೆ ಗಂಗಾ ನದಿ ಇನ್ನೊಂದು ಹೆಸರೇ ಮಂದಾಕಿನಿ. ಓಕೆ. ಮಂದಾಕಿನಿ, ಅಲಕ್ನಂದ ಇವೆಲ್ಲ ಕೂಡ ಗಂಗಾ ನದಿ ಆಗೋದು ಮುಂದೆ. 64 ಮಕಮಲ್ಲು ಅಂದರೆ ನಯವಾದ ಬಟ್ಟೆ. 65 ಮುಕುಟ ಅಂದರೆ ಕಿರೀಟ. 66 ಮಕ ಅಂದರೆ ಯಜ್ಞ. 67 ಮಜಬೂತು ಅಂದರೆ ಬಲವಾದದ್ದು. ಓಕೆ. 68 ಮಜಲುಗಳಿರುತ್ತೆ, 8-10 ಮಜಲುಗಳಿರುತ್ತೆ. ಮಜಲು ಅಂದರೆ ಹಂತಗಳು. ಓಕೆ. 69 ಮಡಿ ಅಂದರೆ ಸಾವು ಅಂತ ಅರ್ಥ ಆಗತ್ತೆ. ಇನ್ನೊಂದು ಮಡಿ ಅಂದರೆ ನೈರ್ಮಲ್ಯ ಅಂತ ಅರ್ಥ ಆಗತ್ತೆ. ಇನ್ನೊಂದು ಮಡಿ ಅಂದರೆ ಪರಿಶುದ್ಧತೆ, ಮಡಿಯಾಗಿ ಬಂದಿದ್ದಾನೆ ಪೂಜೆ ಪುನಸ್ಕಾರಗಳಿಗೆ ಮಡಿಯಾಗಿ ಬರಬೇಕಂದ್ರೆ ಶುದ್ಧವಾಗಿ ಬರಬೇಕು, ನೈರ್ಮಲ್ಯವಾಗಿ ಬರಬೇಕು, ಪರಿಶುದ್ಧತೆಯಿಂದ ಬರಬೇಕು. ಓಕೆ. ಅದಕ್ಕೆ ಮಡಿ ಅಂತಾರೆ. ಇನ್ನೊಂದು ಅರ್ಥ ಏನಂದರೆ ಸಾವು ಅಂತ. ಮಡಿದನು ಅಂದರೆ ಸತ್ತನು, ಸ್ವರ್ಗ ಸೇರಿದನು ಅಂತ. 70 ಮಡಿಲು ಅಂದರೆ ಉಡಿ. 71 ಮಡು ಅಂದರೆ ಕೊಳ್ಳ, ನದಿ. ಓಕೆ. 72 ಮಣ ಅಂದರೆ ತೂಕದ ಒಂದು ಪ್ರಮಾಣ, ಇದು ಮಣ ಅಂತ ಕರಿತೀವಿ.
73 ಮಣಿ. ಮಣಿ ಅಂದರೆ ನಮಸ್ಕರಿಸು, ಮಣಿಯೋದು ಅಂದರೆ ನಮಸ್ಕರಿಸೋದು ಒಬ್ಬರಿಗೆ, ಹಿರಿಯರಿಗೆ. 74 ಮಣಿದು. ಮಣಿದು ಅಂದರೆ ಸೋತು. 75 ಮತ. ಮತ ಅಂದರೆ ಒಂದು ಅಭಿಪ್ರಾಯ, ಮತ ಅಂದರೆ ಒಂದು ಗುರಿ. ಓಕೆ, ನಾವು ಮತ ಚಲಾಯಿಸ್ತೀವಿ ಅಂದರೆ ನಾವು ಏನು ಚಲಾಯಿಸ್ತೀವಿ, ನಾವು ಮತ ಚಲಾಯಿಸೋದು ಅರ್ಥ ಏನಪ್ಪ ಅಂದರೆ ನಾವು ನಮ್ಮ ಅಭಿಪ್ರಾಯವನ್ನು ಚಲಿಸೋದು. ಯಾರು ಬರಬೇಕು ಅನ್ನೋದು ಒಂದು ಅಭಿಪ್ರಾಯ, ಅದೇ ಅಭಿಪ್ರಾಯವನ್ನು ಮತದ ಮುಖಾಂತರ ಚಲಿಸೋದು, ಅದು ಮತ ಅಥವಾ ಅಭಿಪ್ರಾಯ. ಓಕೆ. 76 ಮತಿಗಳು. ಮತಿಗಳಂದರೆ ಪ್ರತಿಭಾವಂತರು, ಅವರನ್ನು ಮತಿಗಳು ಅಂತ ಕರಿತೀವಿ. 77 ಮತಿರಹಿತ ಅಂದರೆ ಬುದ್ಧಿರಹಿತ ಅಂತ. 78 ಮತ್ಸರ. ಮದ ಮತ್ಸರಗಳನ್ನು ಬಿಟ್ಟು ಇರಬೇಕು. ಮದ ಮತ್ಸರಗಳಂದರೆ ಅಸೂಯೆ ಅಥವಾ ಹೊಟ್ಟೆ ಕಿಚ್ಚನ್ನು ಬಿಡಬೇಕು. ಒಬ್ರು ಒಳ್ಳೆಯವರು ಆಗ್ತಾ ಇದ್ದಾರೆ, ಒಬ್ರು ಮುಂದೆ ಹೋಗ್ತಾ ಇದ್ದಾರೆ ಅಂದರೆ ಅಸೂಯೆನ ಪಡಬಾರ್ದು, ಅವ್ರನ್ನ ಹೇಗೆ ಕಾಲಿಡಿದು ಜಗ್ಬೇಕು ಅನ್ನೋದನ್ನು ವಿಚಾರವನ್ನು ಮಾಡಬಾರ್ದು. ಓಕೆ, ಒಳ್ಳೇದಾಗ್ಲಪ್ಪ ಅಂತ ಹೇಳಬೇಕು. ಅದೇ ಮತ್ಸರ ಅಂದರೆ ಅಸೂಯೆ ಅಥವಾ ಹೊಟ್ಟೆ ಕಿಚ್ಚು ಅಂತ. 79 ಮತಿಸು. ಮತಿಸು ಅಂದರೆ ಕಡೆಗಣಿಸೋದು. 80 ಮದ. ಮದ ಮತ್ಸರಗಳು ಅಂತ ಇವಲ್ಲ, ಮದ ಅಂದರೆ ಗರ್ವ, ಕೊಬ್ಬು, ಅಹಂಕಾರದಿಂದ ಮಾತಾಡೋದು. ಅಹಂಕಾರ ಗರ್ವಿ ಆಗಬಾರ್ದು. ಓಕೆ. 81 ಮದಗರ್ವ. ಮದಗರ್ವ ಅಂದರೆ ಸೊಕ್ಕು, ಅಮಲು, ತಮ್ಮ ಸೊಕ್ಕಿನಲ್ಲೇ ಅವರು ಇರ್ತಾರೆ. ಹಣದ ಸೊಕ್ಕಾಗಲಿ, ಅಧಿಕಾರದ ಸೊಕ್ಕಾಗಲಿ, ತಮ್ಮ ಸೊಕ್ಕಿನಲ್ಲೇ ತಾವಿರ್ತಾರೆ. ಅಂಥವ್ರು ಯಾವತ್ತೂ ಮುಂದೆ ಬರಲ್ಲ. ಓಕೆ. 82 ಮದಿರ. ಮದಿರ ಅಂದರೆ ಸುರಪಾನ. 83 ಮದ್ದು. ಮದ್ದು ಅಂದರೆ ಔಷಧ. ಓಕೆ, ಮದ್ದು ನಾಟಿ ಔಷಧ ಕೊಡ್ತಾರೆ ಅಥವಾ ಮದ್ದು ಕೊಡ್ತಾರೆ ಅಂತ ಹೇಳ್ತಾರೆ. ಮದ್ದು ಅಂದರೆ ಔಷಧ. ಓಕೆ. 84 ಮಧು. ಮಧು ಅಂದರೆ ಸಿಹಿ. ಓಕೆ. 85 ಮಧುಕರ. ಮಧುಕರ ಯಾರನ್ನಂತಾರೆ, ದುಂಬಿಗೆ. ಯಾಕಂದರೆ ಹೂವಿನಲ್ಲಿರುವಂಥ ಸಿಹಿಯನ್ನು ಏನು ಮಧುಕರ ಅಂದರೆ ಏನು ಹೀರ್ತದೋ ಅದು ದುಂಬಿ. ಓಕೆ. 86 ಮನ. ಮನ ಅಂದರೆ ಮನಸ್ಸು. 87 ಮನದನ್ನ. ಮನದನ್ನ ಅಂದರೆ ಸ್ನೇಹಿತ, ನಮ್ಮ ಮನಸ್ಸನ್ನು ಅರಿತಿರುವವನು ಸ್ನೇಹಿತ. 88 ಮನೋಭಾವ. ಮನೋಭಾವ ಅಂದರೆ ಮನಸ್ಸಿನ ಭಾವನೆಗಳು. 89 ಮನ್ನಾ. ಸಾಲವನ್ನು ಮನ್ನಾ ಮಾಡೋದು. ಸರ್ಕಾರ ಸಾಲವನ್ನು ಮನ್ನಾ ಮಾಡುತ್ತೆ. ಸರ್ಕಾರ ಸಾಲವನ್ನು ಮನ್ನಾ ಮಾಡೋದು ಅಂದರೆ ಸಾಲವನ್ನು ರದ್ದುಪಡಿಸೋದು. ಓಕೆ. 90 ಮನ್ನಿಸಿ. ಮನ್ನಿಸಿ ಅಂದರೆ ಗೌರವಿಸಿ. 91 ಮನ್ವಂತರ. ಮನ್ವಂತರ ಅಂದರೆ ಪರಿವರ್ತನೆಯ ಕಾಲ. ಓಕೆ, ಪರಿವರ್ತನೆಯ ಕಾಲವನ್ನು ಮನ್ವಂತರ ಅಂತ ಕರಿತೀವಿ. 92 ಮಬ್ಬು. ಮಬ್ಬಾಗಿರೋದು. ಯಾಕೋ ಮಬ್ಬಾಗಿದೆಯಾ ಬೆಳಗಿಂದ? ಮಬ್ಬಾಗಿರೋದು ಅಂದರೆ ಸಪ್ಪಗಿನ ಮುಖ ಮಾಡ್ಕೊಂಡಿದೆಯಾ ಅಂತ. 93 ಮಮ್ಮಲ ಮರಗು. ಮಮ್ಮಲ ಮರಗೋದು ಅಂದರೆ ಅತಿಶಯವಾಗಿ ದುಃಖ ಪಡೋದು. ಅಯ್ಯೋ ಹಿಂಗಾಯ್ತಲ್ಲ, ಹಿಂಗಾಗಬಾರ್ದಿತ್ತಲ್ಲ, ಮಮ್ಮಲವಾಗಿ ಮರಗೋದು. 94 ಮಯೂಕ. ಮಯೂಕ ಅಂದರೆ ಕಾಂತಿ, ಕಿರಣ. ಏನು ಸೂರ್ಯನ ಕಾಂತಿ, ಅದು ಸೂರ್ಯನ ಕಿರಣಗಳಿದ್ದು ಅದು ಮಯೂಕ. 95 ಮರ. ಮರ ಅಂದರೆ ತರು. ಮರ ಅಂದರೆ ವೃಕ್ಷ. ಓಕೆ. 96 ಮರಡಿ. ಮರಡಿ ಅಂದರೆ ಗುಡ್ಡ. 97 ಮರೀಚಿ. ಮರೀಚಿ ಅಂದರೆ ಮೃಗಜಲ. ಗೆಳೆಯರೆ, ಮರೀಚಿ ಅಥವಾ ಮೃಗಜಲ ಯಾವುದಕ್ಕೆ ಕರಿತೀವಿ ಅಂದರೆ, ಬಿಸಿಲಿನಲ್ಲಿ ನಾವು ಹೋಗ್ತಾ ಇರ್ತೀವಿ, ಮುಂದೆ ರೋಡ್ನಲ್ಲಿ ನೀರಿರೋ ಹಾಗೆ ನಮಗೆ ಭಾಸವಾಗುತ್ತೆ. ಏನು ಬಿಸಿಲು ಕುದುರೆ ಅಂತ ಕರಿತೀವಿ. ನಾರ್ಮಲ್ ಆಗಿ ನಾವು ಬಿಸಿಲು ಕುದುರೆ ಅಂತ ಕರಿತೀವಿ ಅಥವಾ ಮರೀಚಿ ಅಂತ ಕರಿತೀವಿ. ಮರೀಚಿ ಅಂದರೆ ಮೃಗಜಲ ಅಥವಾ ಮರೀಚಿ ಅಂದರೆ ಏನು ಬಿಸಿಲು ಕುದುರೆ. ಅದೇನಾಗುತ್ತೆ, ನಾವು ರೋಡಲ್ಲಿ ಹೋಗ್ತಾ ಇರ್ತೀವಿ, ಬಿಸಿಲು ತುಂಬ ಇರುತ್ತೆ, ಮುಂದೆ ನಮಗೆ ರೋಡಲ್ಲಿ ನೀರು ಥರ ಕಾಣುತ್ತೆ, ಅದರಲ್ಲಿ ನೀರು ಇರಲ್ಲ. ನಾವು ಮುಂದೆ ಹೋದ ತಕ್ಷಣ ಅದು ಮಾಯವಾಗತ್ತೆ. ಸೊ ಅದಕ್ಕೆ ಅದನ್ನು ಮರೀಚಿ ಅಂತ ಕರಿತೀವಿ ಅಥವಾ ಮೃಗಜಲ ಅಂತ ಕರಿತೀವಿ ಅಥವಾ ಬಿಸಿಲು ಕುದುರೆ ಅಂತ ಕರಿತೀವಿ. ಓಕೆ. 98 ಮರುಗಿಸು. ಮರುಗಿಸೋದಂದರೆ ದುಃಖ ಪಡೋದು. 99 ಮರುಜನ್ಮ. ಮರುಜನ್ಮ ಅಂದರೆ ಪುನರ್ಜನ್ಮ. ಗೆಳೆಯರೆ, ಕೆಲವೊಂದು ಸಾರಿ ನಾವು ಕೇಳಿರ್ತೀವಿ ಪುನರ್ಜನ್ಮವಾಗಿದೆ ಅಂತ. ಸೊ ಪುನರ್ಜನ್ಮ ಅಥವಾ ಮರುಜನ್ಮ ಅಂತ ಹೇಳ್ತಾರೆ. 100 ಮರಳು. ಮರಳು ಅಂದರೆ ಮರಳಾಗೋದು. ಮರಳಾಗೋದಂದರೆ ಹುಚ್ಚತನ. ಮರಳು ಅಂದರೆ ಹುಚ್ಚತನ ಅಥವಾ ಮೋಡಿ ಮಾಡೋದು ಅಂತ ಅರ್ಥ. ಓಕೆ ಗೆಳೆಯರೆ, ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ನಾವು ತಿಳಿಸ್ಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ. ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಗೆಳೆಯರೆ.